ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳುವಂಥದ್ದಾದರೆ, ತಮ್ಮ ಮನೆಗೆ ಗ್ಯಾಸ್ ಡೆಲಿವರಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚುವರಿ ಶುಲ್ಕವನ್ನು ಕೇಳೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಪ್ರೀತಿಯ ವೀಕ್ಷಕರೇ, ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಚಾರ್ಜ್ ಕೇಳಿದರೆ ಈ ರೀತಿಯಾಗಿ ದೂರನ್ನು ಸಲ್ಲಿಸಬಹುದಾಗಿದೆ. ಅದು ಯಾವ ರೀತಿ ಅಂತ ಹೇಳೋದಾದರೆ, ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡುವಾಗ ಬಿಲ್ನಲ್ಲಿರುವ ಮೊತ್ತಕ್ಕಿಂತ ಹೆಚ್ಚಿನ ಹಣ ಕೇಳುವುದು ಕಾನೂನುಬಾಹಿರ. ನಿಯಮದಂತೆ ವಿತರಕರ ಕಮಿಷನ್ನಲ್ಲಿಯೇ ಡೆಲಿವರಿ ಶುಲ್ಕ ಸೇರಿರುತ್ತದೆ. ಆದ್ದರಿಂದ ಗ್ರಾಹಕರು ಹೆಚ್ಚುವರಿ ಹಣ ನೀಡುವ ಅಗತ್ಯವಿಲ್ಲ. ಒಂದು ವೇಳೆ ಡೆಲಿವರಿ ಸಿಬ್ಬಂದಿ ಅಥವಾ ಏಜೆನ್ಸಿಯವರು ಹೆಚ್ಚಿನ ಹಣಕ್ಕೆ ಒತ್ತಾಯಿಸಿದರೆ ನೀವು ಈ ಮುಂದಿನ ವಿಧಾನದ ಮೂಲಕ ದೂರನ್ನು ಸಲ್ಲಿಸಬಹುದಾಗಿದೆ. ಅದು ಯಾವ ರೀತಿ ಅಂತ ಹೇಳೋದಾದರೆ, ಅಧಿಕೃತ ಹೆಲ್ಪ್ಲೈನ್ ಸಂಖ್ಯೆಗಳು ಯಾವುವು ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ಇಂಡಿಯನ್ HP ಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ ಯಾವುದು ಅಂತ ಹೇಳೋದಾದರೆ 1800233355. ಅದೇ ರೀತಿಯಾಗಿ ಭಾರತ್ ಗ್ಯಾಸ್ ಸಂಬಂಧಪಟ್ಟಂತೆ ಈ ಕೆಳಗಿನ ಸಂಖ್ಯೆಗೆ ನಾವು ದೂರನ್ನು ಸಲ್ಲಿಸಬಹುದಾಗಿದೆ. 1800224344ಗೆ ದೂರನ್ನು ಸಲ್ಲಿಸ್ಬೋದು ಗ್ರಾಹಕರು. ಅದೇ ರೀತಿಯಾಗಿ LPG ತುರ್ತು ಸಹಾಯವಾಣಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಂತಾದರೆ, ಯಾವುದೇ ಗಂಭೀರ ಸಮಸ್ಯೆಗಳಿದ್ದಲ್ಲಿ 1906ಗೆ ಕರೆ ಮಾಡಿ ತಮ್ಮ ದೂರುಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಆನ್ಲೈನ್ ಮತ್ತು ಇತರೆ ಮಾರ್ಗಗಳು ಯಾವುವು ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ಕಂಪನಿಯ ವೆಬ್ಸೈಟ್ಗೆ ಸಂಬಂಧಿಸಿದಂತೆ ಕಂಪನಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಫೀಡ್ಬ್ಯಾಕ್ ಅಥವಾ ಕಂಪ್ಲೇಂಟ್ಸ್ ವಿಭಾಗದಲ್ಲಿ ದೂರನ್ನು ನೀಡಬಹುದಾಗಿದೆ. ಅದೇ ರೀತಿಯಾಗಿ ನಾವು ವಾಟ್ಸಪ್ ಮೂಲಕನೂ ಕೂಡ ದೂರನ್ನು ಸಲ್ಲಿಸಬಹುದಾಗಿದೆ. ಇಂಡಿಯನ್ ಗ್ರಾಹಕರು 7588888824ಗೆ ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ದೂರನ್ನು ಸಲ್ಲಿಸಬಹುದು. ಅಂದರೆ ವಾಟ್ಸಪ್ನ ಮೂಲಕ ನಿಮ್ಮ ದೂರನ್ನು ನಿಮ್ಮ ಕಂಪ್ಲೇಂಟನ್ನು ಬರೆದು ಕಳಿಸಿದ್ರೆ ಆ ಕಂಪ್ಲೇಂಟ್ಗೆ ಅವರು ರಿಪ್ಲೈ ಮಾಡುವಂಥ ಕೆಲಸವನ್ನು ಆ ಗ್ಯಾಸ್ ಏಜೆನ್ಸಿಯವರು ಮಾಡ್ತಾರೆ. ಅದೇ ರೀತಿಯಾಗಿ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಿಗೆ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ದೂರನ್ನು ನಾವು ಲಿಖಿತ ರೂಪದಲ್ಲಿ ನೀಡುವುದಾಗಿದೆ. ಏನು ದೂರು ನಿಮಗೆ ಮನೆಗೆ ಗ್ಯಾಸ್ನ ಡೆಲಿವರಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚುವರಿ ಶುಲ್ಕವನ್ನು ಕೇಳದ ಸಂದರ್ಭದಲ್ಲಿ ನಾವು ದೂರನ್ನು ಸಲ್ಲಿಸಬಹುದಾಗಿದೆ. ದೂರನ್ನು ಸಲ್ಲಿಸೋದ್ರ ಮೂಲಕ ಏನು ನಮ್ಮಿಂದ ಏನು ಪಡ್ಕೊಂಡಿರ್ತಾರೆ ಹೆಚ್ಚಿಗೆ ಹಣವನ್ನು ವಾಪಸ್ ಪಡ್ಕೊಳ್ಬೋದು ಮತ್ತು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸಹಾಯವಾಗ್ತದೆ. ಏನು ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದ್ದರೆ, ತಮಗೆ ಅನುಕೂಲ ಆಗಿದ್ದರೆ ಈ ವಿಡಿಯೋನ ತಮ್ಮೆಲ್ಲ ಸ್ನೇಹಿತರಿಗೆ, ಅಂದರೆ ಗ್ಯಾಸನ್ನು ಬಳಕೆ ಮಾಡುವಂಥ ಕುಟುಂಬ ವರ್ಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.